ಇವತ್ತು ನಾವು ಅರ್ಜುನ್ ಅಂತ ಹುಡುಗ ವ್ಯಕ್ತಿ ಕೇರಳ ಮೂಲದವ. ಅವನು ಟ್ರಕ್ ಸಿಕ್ಕಿದ ಮೇಲೆ ಜನರ ವಾಪೋ ಏನಿತ್ತು ಅಂತ ಹೇಳಿದ್ರೆ ನಾವು ಈ ಕೆಲಸವನ್ನು ಸ್ಥಗಿತಗೊಳಿಸ್ತೇವೆ ಅಂತ ಹೇಳ್ಕೊಂಡು ನಾನು ಆ ದಿವಸ ರಾತ್ರಿ ಹೋಗುವಾಗ ನಮ್ಮ ಯಾರು ಜಗನ್ನಾಥನ ಮಗಳಿಗೆ ಒಂದು ಆಶ್ವಾಸನೆ ಕೊಟ್ಟಿದೆ. ನಿಮಗೆ ಎಷ್ಟು ದಿವಸ ತನಕ ನಿಮ್ಮ ಸಮಾಧಾನ ಆಗೋ ತನಕ ನಾವು ನಿಮ್ಮೊಡನೆ ಇಲ್ಲಿ ಕೆಲಸ ಮಾಡ್ತೇವೆ. ಯಾಕಂತ ಹೇಳಿದ್ರೆ ನಮಗೆ ಎಷ್ಟು ಮುಖ್ಯ ಅರ್ಜುನಂದು ಇರ್ಬೋದು, ಅದಕ್ಕಿಂತ ಹೆಚ್ಚು ನಮಗೆ ಜಗನ್ನಾಥ್ ಮತ್ತು ಲೋಕೇಶ್ ಬಾಡಿ ನಮಗೆ ಹೆಚ್ಚು ಮಹತ್ವದಿತ್ತು. ಆದ್ದರಿಂದ ನಾವು ಪ್ರಯತ್ನವನ್ನು ಪಟ್ವಿ. ಅದು ತದನಂತರ ಇವತ್ತು ನನ್ನ ಪ್ರಕಾರ 3 ದಿವಸ ಕಂಟಿನ್ಯೂಸ್ ನಾನು ತಂಗಿಗೆ ಹೇಳಿದೆ, ನೀನೇ ಬಾ, ಮತ್ತು ನಿನಗೂ ಯಾವುದೇ ಥರ ಒಂದು ಅಂಜಿಕೆ ಬೇಡ, ಡೌಟು ಬೇಡ. ತಂಗಿ ಮತ್ತು ಅವರ ಭಾವ ಇಬ್ಬರು, ನಾನು ಮುಂದೆ ಹೋಗಲಿಲ್ಲ ಹೆಚ್ಚು. ಯಾಕಂದರೆ ನಾ ಮೇಲೆ ನಿಂತಿದ್ದೆ, ಅವ್ರಿಗೆ ಕೇಳಿ ಕಳಿಸಿದೆ. ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಅವ್ರಿಗೆ ಮಾತಾಡಲಿಕ್ಕೂ ಒಂದು ಸ್ವಲ್ಪ ಅಂಜಿಕೆ ಆಗಬಾರ್ದು ಅಂತ ಹೇಳ್ಕೊಂಡು ಇವತ್ತು ಮಾತ್ರ ನಾನು ಮೇಲೆ ಬಂದಿದ್ದೇನೆ. ಮತ್ತು ಇವತ್ತು ಈಗ ನಮಗಲ್ಲಿ ಒಂದು ಧಾರ್ಮಿಕ ರೀತಿಯ ಪ್ರಕಾರ ಪಾಪ GM ಶೆಟ್ಟರು ಏನಾದರೂ ಒಂದು ಪೂಜೆ ಮಾಡ್ಕೊಂಡು ಬಂದಿದ್ದರು. ಅದು ಆ ಧಾರ್ಮಿಕ ರೀತಿಯಲ್ಲಿ ಹಾಕಲಿಕ್ಕೆ ಸ್ವಲ್ಪ ವಿಳಂಬನ ಆಯಿತು. ಆದರೂ ನಮಗೆ ಅಷ್ಟು ಟೆನ್ಷನ್ ಇತ್ತು. ಹೇಳಬೇಕಂತ ಹೇಳಿದ್ರೆ ಇವತ್ತು GM ಶೆಟ್ಟರು ಇಲ್ಲೇ ಇದ್ದಾರೆ. ಒಂದು ಧಾರ್ಮಿಕ ರೀತಿಯಲ್ಲಿ ಒಂದು ಪೂಜೆಯನ್ನು ಮಾಡಿಸ್ಕೊಂಡು ಬಂದಿದ್ದರು. ಅವರು ಅದನ್ನು ನದಿಯಲ್ಲಿ ಬಿಡಿ ಅಂತ ಹೇಳಿದರು, ಅದನ್ನು ಮಾಡಿದ್ವಿ. ಇವತ್ತು ನಮಗೆ ಏನು ಮೂಳೆ ಸಿಕ್ಕಿದೆ, ಆ ಮೂಳೆ ಇದೇ ಅಂಚಿನಲ್ಲಿ ಸಿಕ್ಕಿದೆ. ಪಾಪ ಇವಳು ಮೊದಲಿಂದ ಹೇಳ್ತಾ ಇದ್ದಾಳೆ, ನಮ್ಮ ಮನೆ ಅಂಚಿನಲ್ಲೇ ಹುಡುಕಿ. ನಾನು ಅದೇ ಹೇಳ್ತಾ ಇದ್ದೇನೆ. ಇವತ್ತಿನ ತನಕ ನಂದು ಬಾಡಿ ಸಿಕ್ಕಿದ್ದು, ಮೊನ್ನೆ ಟ್ರಕ್ ಸಿಕ್ಕಿದ್ದು ಇದೇ ಜಾಗ. ನಾವು ಎಲ್ಲಿ ನಿಂತೇವಲ್ಲ ಇದೇ ಜಾಗ. ಟ್ರಕ್ನ ಅದೇ ಹೇಳಿದೆ, ಟ್ರಕ್ ರಭಸದಲ್ಲಿ ಬಂದು ಇಲ್ಲೇ ಬರಬಹುದು. ಇವತ್ತು ಆ ಒಂದು ಬಾಡಿಯನ್ನು ಹುಡುಕುವಾಗ ಒಂದು ಸಣ್ಣ ಮೂಳೆ ಸಿಕ್ಕಿದೆ. ಡಾಕ್ಟರಿಗೆ ಕರೆಸಿದ್ದೇವೆ. SP ಅವರಿಗೆ, ಜಿಲ್ಲಾಧಿಕಾರಿಗೆ ಒಂದು ತಿಳಿಸಿದ್ದೇನೆ. ಆಮೇಲೆ SP ಅವರಿಗೂ ತಿಳಿಸಿದ್ದೇನೆ. ಆಮೇಲೆ ಲೋಕಲ್ ಮಿನಿಸ್ಟರ್ ಕಾರವಾರದಲ್ಲಿದ್ದಾರೆ, ಅವರಿಗೂ ಸಹ ತಿಳಿಸಿದ್ದೇನೆ. ಮತ್ತು ಅದನ್ನು DNA ಟೆಸ್ಟಿಗೂ ನಾವು ಕಳಿಸ್ತೇವೆ. ಮತ್ತು ಕಾರ್ಯಾಚರಣೆಯನ್ನು ಮುಂದೆ ಒರೆಸ್ತೇವೆ. ಯಾವ ತನಕ ನಮಗೆ ಒಂದು ಸಮಾಧಾನ ಇಲ್ಲ, ನಮಗೆ ಆ ಒಂದು ಅಸಮಾಧಾನ ಹೋಗಬೇಕು. ಅವರು ಹೇಳಬೇಕು, ಅಡ್ಡಿಲ್ಲ, ನನ್ನ ಪಪ್ಪನ ಸಲುವಾಗಿ ನೀವೆಲ್ಲ ಪ್ರಯತ್ನ ಪಟ್ಟಿದ್ರಿ ಅಂತ ಹೇಳ್ಕೊಂಡು ಅವರು ಹೇಳೋ ತನಕ ನಾವು ಮಾಡ್ತೇನೆ. ಯಾಕಂತ ಹೇಳಿದ್ರೆ ಅವಳು ನನಗೂ ಮಗಳಿದ್ದಂಗೆ. ಇವತ್ತು ಅವಳಿಗೆ ನಾನು ಒಂದು ಮಾತು ಹೇಳಿದ್ದೇನೆ, ನಿನ್ನ ನೌಕರಿ ಬಗ್ಗೆನೂ 9 ವರ್ಷ ಏನಾದಿದ್ರು ನೀನು ಕಂಟಿನ್ಯೂ ಮಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ಟ್ರೈ ಮಾಡು. ಯಾಕಂತ ಹೇಳಿದ್ರೆ 9 ವರ್ಷ ಅಂತ ಹೇಳಿದ್ರೆ 38 ವರ್ಷ ಆದಮೇಲೆ ನಿನಗೆ ಮತ್ತೆ ಬೇರೆ ಕಡೆ ನೌಕರಿ ಸಿಗೋದು ಕಷ್ಟ ಆಗ್ತದೆ. ಆದ್ದರಿಂದ ತಾವು ಸಹ ಒಂದು ಕೇಂದ್ರ ಸರ್ಕಾರದ ಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರಿಗೂ ಒಂದು ಸಣ್ಣ ರಿಕ್ವೆಸ್ಟನ್ನು ಮಾಡ್ತಂಗಿ ಅಂತ ನಾನು ಹೇಳಿದ್ದೇನೆ. ಇದನ್ನು ನಾನು ಇವತ್ತು ಏನು ಈ ಕಾರ್ಯಾಚರಣೆಯಲ್ಲಿ ಒಂದಾನೊಮ್ಮೆ DNA ಒಂದಾನೊಮ್ಮೆ ಮ್ಯಾಚ್ ಆಗೋದಿದ್ರೆ ನಮಗೆ ದೇವರು ಒಂದು ಏನು ಮೋಕ್ಷ ಕೊಟ್ಟಂಗೆ ನಾನು ತಿಳ್ಕೊಳ್ತೇನೆ. ಯಾಕಂತ ಹೇಳಿ ನಮಗೂ ಇಲ್ಲಿ ಹೊರಗಡೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ನಾನು ಸಹ ಇಲ್ಲೇ ಇದ್ದೇನೆ. ಯಾಕಂತ ಹೇಳಿದ್ರೆ ಇವಳು ತಪ್ಪು ತಿಳ್ಕೊಳ್ತಾಳೆ, ಇವಳು ಸಿಸ್ಟರು ತಪ್ಪು ತಿಳ್ಕೊಳ್ತಾರೆ, ಇವಳು ಭಾವನೂ ತಪ್ಪು ತಿಳ್ಕೊಳ್ತಾರೆ ನನ್ನ ಬಗ್ಗೆ. ಕೆಲವರು ಭಾಳಷ್ಟು ಹೇಳಿದ್ದಾರೆ, ನಾವು ಈ ಒಂದು ಡ್ರೆಜರನ್ನು ತಂದು ನಾಟಕ ಮಾಡಿದ್ದೇವೆ ಅಂತ ತಿಳ್ಕೊಂಡು. ಇವತ್ತು ನಾನು ನದಿಯಲ್ಲಿದ್ದೇನೆ, ನೀರಲ್ಲಿದ್ದೇನೆ. ಇವತ್ತು ಮಹೇಂದ್ರ ಇವರ ಡ್ರೆಜರ್ ಬರೆದಿದ್ರೆ ಮತ್ತು ಈ ಜನ್ಮದಲ್ಲೂ ಅದನ್ನು ನಮ್ಮ ಸಾಧ್ಯ ಮಾಡಿ ನಾವು ಕೈ ಬಿಟ್ಟು ಹೋಗಬೇಕಿತ್ತು. ಯಾಕಂತ ಹೇಳಿದ್ರೆ ಮೂಳೆ ಒಂದು ಸಿಕ್ಕಿದೆ. ಮತ್ತು ಡ್ರೈವಿಂಗ್ ಜನನ ಒಳಗೆ ಹೋಗಿದ್ದಾರೆ ಮತ್ತು ಟ್ರೈ ಮಾಡ್ತಾ ಇದ್ದೇವೆ. ನಾವು ಪ್ರಯತ್ನವನ್ನು ಖಂಡಿತ ಮಾಡ್ತೇವೆ. ಒಂದಾನೊಮ್ಮೆ ಇವಳ DNA ಟೆಸ್ಟ್ ಮತ್ತು ಇವರ ತಂದೆಯವರ DNA ಟೆಸ್ಟ್ ಒಂದಾನೊಮ್ಮೆ ಮ್ಯಾಚ್ ಆಗೋದಿದ್ರೆ ನನಗೆ ಗೊತ್ತಿಲ್ಲ ಅವ್ರು ತೆಗೆದಿಟ್ಟಿದ್ದಾರೋ ಏನೋ ಬ್ಲಡ್ ತೆಗೆದಿಟ್ಟಿದ್ದಾರಲ್ಲ. ಬ್ಲಡ್ ಮೊದಲೇ ತೆಗೆದಿಟ್ಟಿದ್ದೇವೆ ಮುಂಜಾಗ್ರತೆಯಾಗಿ. ಅದನ್ನು ಮಾಡಿದರೆ ನನಗೆ 9 ಆಯಿತು, ಈಗ 10 ಆಯಿತು. ಲಾಸ್ಟ್ ಇರೋದು ಒಬ್ಬನೇ ಅಂದರೆ ಲೋಕೇಶ್. ಆದರೆ ಇಲ್ಲಿ ಲೋಕೇಶ್ ಸಿಗ್ಬೋದು, ಜಗನ್ನಾಥ್ ಸಿಗದೇ ಇರಬಹುದು. ಇದು 2 ಥರ. ಆ ಮೂಳೆ ಖಚಿತವಾದರೆ ಮಾತ್ರ ಸಾಧ್ಯ. ಅದಕ್ಕಾಗಿ ಈಗ ಡಾಕ್ಟ್ರ್ ಬಂದಿದ್ದಾರೆ. ಡಾಕ್ಟ್ರ್ ಮುಂದೆ ಡಾಕ್ಟ್ರಿಗೆ ತೋರಿಸ್ತೇನೆ. ಆ ಮೂಳೆ ಇವರೇ ಜಗದೀಶ
ಡಾಕ್ಟರ್ ಅಲ್ಲಿ ಹೋಗಿ ಅಲ್ಲಿ ಅವ್ರ ಮೂಳೆ ಒಂದು ತೋರಿಸ್ತಾರೆ, ನೋಡಿ ಅದು ಮನುಷ್ಯಂದ ಏನಂತ ನೋಡಿ. ಇದೇ ಬೋಟ್ ಅವ್ರಿಗೆ ಡಾಕ್ಟ್ರಿಗೆ ತೋರಿಸಿ, ಡಾಕ್ಟರ್ ಬಂದಿದ್ದಾರೆ. ಅದನ್ನು ನಾವು ತೋರಿಸ್ಕೊಂಡು ಖಚಿತಪಡಿಸ್ಕೊಂಡು ಇವತ್ತು ಎಲ್ಲ ನಮ್ಮ ಪೋರ್ಟ್ ಆಫೀಸರ್ ಸಹ ಇಲ್ಲೇ ಇದ್ದಾರೆ ನೋಡಿ. ಪೋರ್ಟ್ನಿಂದ ಅವರು ಸಹ ಇಲ್ಲೇ ನೀವು ನೋಡಿದ್ರಿ. ನಾವು ಪಾಪ ಲೋಕಲ್ ಮಹೀಂದ್ರದವನಿಗೆ ಮೊನ್ನೆ ತದಡಿಯಿಂದ ಯಾರೋ ಒಬ್ಬರು ಫೋನ್ ಮಾಡಿ ಅವನಿಗೂ ಧಮಕಿ ಕೊಟ್ಟಿದ್ದಾರೆ. ನಾವು ಈಗ ಏನು ಉತ್ತರ ಕೊಡೋದಿಲ್ಲ, ಅದು ಇದೊಂದು ಆಗಲಿ. ಆ ತದಡಿ ಯಾರು ಹುಡುಗ ಇದ್ದಾನಲ್ಲ ಅವನನ್ನು ಕರೆಸಿ ನಾವು ವಿಚಾರಿಸ್ತೀವಿ. ಮತ್ತು ನಮ್ಮ ಬಗ್ಗೆ ಕೆಲವರು ಹೇಳಿದ್ದಾರೆ, ಬೇರೆಯವರು ನಾವೊಂದು ಒಳ್ಳೆಯ ಜನ ಅಂತ, ಒಳ್ಳೆ ಡೇರಿಂಗ್ ಬಾದ್ ಅಂತ ತಿಳ್ಕೊಂಡಿದ್ವಿ. ಅವರು ಹೇಳಿದ್ದಾರೆ ಏನು ನಾವು 1,90,00,000 ತಿನ್ನುವಂಥ ಒಂದು. ನಾನು ಇವತ್ತು ಹೇಳ್ತೇನೆ, ನಾನು ಮೊನ್ನೆ ಹೋದಾಗ ಅವಳ ತಾಯಿಯ ಕಣ್ಣೀರನ್ನು ನೋಡಿ 1 ಲಕ್ಷ ನನ್ನ ಸ್ವತಃ ಕೈಯಿಂದ ಕೊಟ್ಟು ಬಂದಿದ್ದೇನೆ. ಯಾಕಂತ ಹೇಳಿದ್ರೆ ನಾವು ಒಂದು ಮನುಷ್ಯತ್ವ ಇಟ್ಕೊಂಡ್ರು, ಮನುಷ್ಯ ಜೀವನವರು. ಆದ್ದರಿಂದ ನಾವು ಇದನ್ನು ನಾವು ಮಾಡಿದ್ದೇವೆ. ಇವಳಿಗೂ ಸಹ ಇವಳ ಸಿಸ್ಟರಿಗೆ ನಾವು ಸಹ ಕಾರವಾರ ಟೂರಿಸಮ್ನಲ್ಲಿ ಜಾಬನ್ನು ಟೆಂಪರರಿ ಕೊಟ್ಟಿದ್ದೇವೆ. ಇವತ್ತು ಹೇಳ್ತೇನೆ, ನಾನು ಸುಳ್ಳು ಯಾಕೆ ಹೇಳಬೇಕು, ದಟ್ ಈಸ್ ಟೆಂಪರರಿ, ಅದನ್ನು ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು DCC ಬ್ಯಾಂಕ್ನಲ್ಲಿ ಅವಳಿಗೆ ಪ್ರಯತ್ನ ಪಡ್ತೇವೆ ಅಂತ ಹೇಳಿದ್ದೇನೆ. ಸರ್, ಕಾರ್ಯಾಚರಣೆ ಸಕ್ಸಸ್ ಆಗಿದೆ ಅಂತಿರಲ್ಲ? ಈಗ ಸಕ್ಸಸ್ ಆಗಿದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಡಾಕ್ಟರ್ ನೋಡಿ ಏನಾದರೂ ಹೇಳಿದರೆ ಅದರ ರಿಪ್ಲೈ ಬಂದರೆ ವಿ ವಿಲ್ ಥಿಂಕ್ ಆನ್ ದ್ಯಾಟ್ ಆ್ಯಂಡ್ ವಿ ವಿಲ್ ಕಂಟಿನ್ಯೂ ಇಟ್. ಥ್ಯಾಂಕ್ ಯು. ಹೇಳಿ. ಡಾಕ್ಟರ್ ಜಗದೀಶ್, ತಾಲೂಕಾ ಹೆಲ್ತ್ ಆಫೀಸರ್ ಅಂಕೋಲಾದವರಿಗೆ ನಾನು ಕರೆಸಿದ್ದೆ. ಅವರು ಒಂದು ಖಚಿತಪಡಿಸಿದ್ದಾರೆ ಅಂತ ಹೇಳಿದ್ರೆ ದಟ್ ಬೋನ್ ಈಸ್ ಬಿಲಾಂಗ್ಸ್ ಟು ಅ ಪರ್ಸನ್. ಅಂದರೆ ಅದು ಒಂದು ಮನುಷ್ಯ, ಮಾನವ ಜಾತಿಯ ಮಾನವನ ಒಂದು 2 ರಿಬ್ ಇರ್ತದೆ ಇಲ್ಲಿ, ಅದರಲ್ಲಿ ಒಂದಂತ ಹೇಳ್ಕೊಂಡು ಅವರು ಖಚಿತಪಡಿಸಿದ್ದಾರೆ. ಅಷ್ಟೇ ದೇವರೇ, ಗಂಗಾ ಮಾತೆಗೆ ನಾನು ಬಬ್ರು ದೇವರಿಗೆ ಕೈ ಮುಗಿದು ಒಂದು ನಮಸ್ಕಾರ ಮಾಡ್ತೇನೆ. ಪಾಪ ಈ ತಂಗಿಯ ಒಂದು ಫಸ್ಟ್ ಆಸೆ ಹಿಡೀಲಿ, ಆಮೇಲೆ ನಾವು ಲೊಕೇಶನ್ ಆಸೆ ಹಿಡಿಯುವಾಗ ನನಗೆ ಮನಸ್ಸುಂಟು. ಓಕೆ, ಥ್ಯಾಂಕ್ ಯು. ಇವತ್ತು ನಾವು ಅರ್ಜುನ್ ಅಂತ ಹುಡುಗ ವ್ಯಕ್ತಿ, ಕೇರಳ ಮೂಲದವ. ಅವನು ಟ್ರಕ್ ಸಿಕ್ಕಿದ ಮೇಲೆ ಜನರ ವಾಪವ ಏನಿತ್ತು ಅಂತ ಹೇಳಿದ್ರೆ ನಾವು ಈ ಕೆಲಸವನ್ನು ಸ್ಥಗಿತಗೊಳಿಸ್ತೇವೆ ಅಂತ ಹೇಳ್ಕೊಂಡು, ನಾನು ಆ ದಿವಸ ರಾತ್ರಿ ಹೋಗುವಾಗ ನಮ್ಮ ಯಾರು ಜಗನ್ನಾಥನ ಮಗಳಿಗೆ ಒಂದು ಆಶ್ವಾಸನೆ ಕೊಟ್ಟಿದೆ. ನಿಮಗೆ ಎಷ್ಟು ದಿವಸ ತನಕ ನಿಮ್ಮ ಸಮಾಧಾನ ಆಗೋ ತನಕ ನಾವು ನಿಮ್ಮೊಡನೆ ಇಲ್ಲಿ ಕೆಲಸ ಮಾಡ್ತೇವೆ. ಯಾಕಂತ ಹೇಳಿದ್ರೆ ನಮಗೆ ಎಷ್ಟು ಮುಖ್ಯ ಅರ್ಜುನಂದು ಇರ್ಬೋದು, ಅದಕ್ಕಿಂತ ಹೆಚ್ಚು ನಮಗೆ ಜಗನ್ನಾಥ್ ಮತ್ತು ಲೋಕೇಶ್ ಬಾಡಿ ನಮಗೆ ಹೆಚ್ಚು ಮಹತ್ವದಿತ್ತು. ಆದ್ದರಿಂದ ನಾವು ಪ್ರಯತ್ನವನ್ನು ಪಟ್ವಿ. ಅದು ತದನಂತರ ಇವತ್ತು ನನ್ನ ಪ್ರಕಾರ 3 ದಿವಸ ಕಂಟಿನ್ಯೂಸ್ ನಾನು ತಂಗಿಗೆ ಹೇಳಿದೆ, ನೀನೇ ಬಾ, ಮತ್ತು ನಿನಗೂ ಯಾವುದೇ ಥರ ಒಂದು ಅಂಜಿಕೆ ಬೇಡ, ಡೌಟು ಬೇಡ. ತಂಗಿ ಮತ್ತು ಅವರ ಭಾವ ಇಬ್ಬರು, ನಾನು ಮುಂದೆ ಹೋಗಲಿಲ್ಲ ಹೆಚ್ಚು. ಯಾಕಂದರೆ ನಾ ಮೇಲೆ ನಿಂತಿದ್ದೆ, ಅವ್ರಿಗೆ ಕೇಳಿ ಕಳಿಸಿದೆ. ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಅವ್ರಿಗೆ ಮಾತಾಡಲಿಕ್ಕೂ ಒಂದು ಸ್ವಲ್ಪ ಅಂಜಿಕೆ ಆಗಬಾರ್ದು ಅಂತ ಹೇಳ್ಕೊಂಡು ಇವತ್ತು ಮಾತ್ರ ನಾನು ಮೇಲೆ ಬಂದಿದ್ದೇನೆ. ಮತ್ತು ಇವತ್ತು ಈಗ ಒಂದು ನಮಗಲ್ಲಿ ಒಂದು ಧಾರ್ಮಿಕ ರೀತಿಯ ಪ್ರಕಾರ ಪಾಪ GM ಶೆಟ್ಟರು ಒಂದು ಏನಾದರೂ ಒಂದು ಪೂಜೆ ಮಾಡ್ಕೊಂಡು ಬಂದಿದ್ದರು. ಅದು ಆ ಧಾರ್ಮಿಕ ರೀತಿಯಲ್ಲಿ ಹಾಕಲಿಕ್ಕೆ ಸ್ವಲ್ಪ ವಿಳಂಬನ ಆಯಿತು. ಆದರೂ ನಮಗೆ ಅಷ್ಟು ಟೆನ್ಷನ್ ಇತ್ತು. ಹೇಳಬೇಕಂತ ಹೇಳಿದ್ರೆ ಇವತ್ತು GM ಶೆಟ್ಟರು ಇಲ್ಲೇ ಇದ್ದಾರೆ. ಒಂದು ಧಾರ್ಮಿಕ ರೀತಿಯಲ್ಲಿ ಒಂದು ಪೂಜೆಯನ್ನು ಮಾಡಿಸ್ಕೊಂಡು ಬಂದಿದ್ದರು. ಅವರು ಅದನ್ನು ನದಿಯಲ್ಲಿ ಬಿಡಿ ಅಂತ ಹೇಳಿದರು, ಅದನ್ನು ಮಾಡಿದ್ವಿ. ಇವತ್ತು ಒಂದು ನಮಗೆ ಏನು ಮೂಳೆ ಸಿಕ್ಕಿದೆ, ಆ ಮೂಳೆ ಇದೇ ಅಂಚಿನಲ್ಲಿ ಸಿಕ್ಕಿದೆ. ಪಾಪ ಇವಳು ಮೊದಲಿಂದ ಹೇಳ್ತಾ ಇದ್ದಾಳೆ, ನಮ್ಮ ಮನೆ ಅಂಚಿನಲ್ಲೇ ಹುಡುಕಿ, ನಾನು ಅದೇ ಹೇಳ್ತಾ ಇದ್ದೇನೆ. ಇವತ್ತಿನ ತನಕ ನಂದು ಬಾಡಿ ಸಿಕ್ಕಿದ್ದು, ಮೊನ್ನೆ ಟ್ರಕ್ ಸಿಕ್ಕಿದ್ದು ಇದೇ ಜಾಗ, ನಾವು ಎಲ್ಲಿ ನಿಂತೇವಲ್ಲ ಇದೇ ಜಾಗ. ಟ್ರಕ್ನ ಅದೇ ಹೇಳಿದೆ, ಟ್ರಕ್ ರಭಸದಲ್ಲಿ ಬಂದು ಇಲ್ಲೇ ಬರಬಹುದು. ಇವತ್ತು ಆ ಒಂದು ಬಾಡಿಯನ್ನು ಹುಡುಕುವಾಗ ಒಂದು ಸಣ್ಣ ಮೂಳೆ ಸಿಕ್ಕಿದೆ. ಡಾಕ್ಟರಿಗೆ ಕರೆಸಿದ್ದೇವೆ, SP ಅವರಿಗೆ, ಜಿಲ್ಲಾಧಿಕಾರಿಗೆ ಒಂದು ತಿಳಿಸಿದ್ದೇನೆ, ಆಮೇಲೆ SP ಅವರಿಗೂ ತಿಳಿಸಿದ್ದೇನೆ, ಆಮೇಲೆ ಲೋಕಲ್ ಮಿನಿಸ್ಟರ್ ಕಾರವಾರದಲ್ಲಿದ್ದಾರೆ ಅವರಿಗೂ ಸಹ ತಿಳಿಸಿದ್ದೇನೆ. ಮತ್ತು ಅದನ್ನು DNA ಟೆಸ್ಟಿಗೂ ನಾವು ಕಳಿಸ್ತೇವೆ. ಮತ್ತು ಕಾರ್ಯಾಚರಣೆಯನ್ನು ಮುಂದೆ ಹೊರಿಸ್ತೇವೆ. ಯಾವ ತನಕ ನಮಗೆ ಒಂದು ಸಮಾಧಾನ ಇಲ್ಲ, ನಮಗೆ ಆ ಒಂದು ಅಸಮಾಧಾನ ಹೋಗಬೇಕು. ಅವರು ಹೇಳಬೇಕು, ಅಡ್ಡಿಲ್ಲ
ನನ್ನ ಪಪ್ಪನ ಸಲುವಾಗಿ ನೀವೆಲ್ಲ ಪ್ರಯತ್ನ ಪಟ್ಟಿದ್ರಿ ಅಂತ ಹೇಳ್ಕೊಂಡು ಅವರು ಹೇಳೋ ತನಕ ನಾವು ಮಾಡ್ತೇನೆ. ಯಾಕಂತ ಹೇಳಿದ್ರೆ ಅವಳು ನನಗೂ ಮಗಳಿದ್ದಂಗೆ. ಇವತ್ತು ಅವಳಿಗೆ ನಾನು ಒಂದು ಮಾತು ಹೇಳಿದ್ದೇನೆ, ನಿನ್ನ ನೌಕರಿ ಬಗ್ಗೆನೂ 9 ವರ್ಷ ಏನಂತಿದ್ರು ನೀನು ಕಂಟಿನ್ಯೂ ಮಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ಟ್ರೈ ಮಾಡು. ಯಾಕಂತ ಹೇಳಿದ್ರೆ 9 ವರ್ಷ ಅಂತ ಹೇಳಿದ್ರೆ 38 ವರ್ಷ ಆದಮೇಲೆ ನಿನಗೆ ಮತ್ತೆ ಬೇರೆ ಕಡೆ ನೌಕರಿ ಸಿಗೋದು ಕಷ್ಟ ಆಗ್ತದೆ. ಆದ್ದರಿಂದ ತಾವು ಸಹ ಒಂದು ಕೇಂದ್ರ ಸರ್ಕಾರದ ಮಂತ್ರಿಗಳಾದಂಥ ಕುಮಾರಸ್ವಾಮಿಯವರಿಗೂ ಒಂದು ಸಣ್ಣ ರಿಕ್ವೆಸ್ಟನ್ನು ಮಾಡ್ತಂಗಿ ಅಂತ ನಾನು ಹೇಳಿದ್ದೇನೆ. ಇದನ್ನು ನಾನು ಇವತ್ತು ಏನು ಈ ಕಾರ್ಯಾಚರಣೆಯಲ್ಲಿ ಒಂದಾನೊಮ್ಮೆ ಒಂದಾನೊಮ್ಮೆ ಮ್ಯಾಚ್ ಆಗೋದಿದ್ರೆ ನಮಗೆ ದೇವರು ಒಂದು ಏನು ಮೋಕ್ಷ ಕೊಟ್ಟಂಗೆ ನಾನು ತಿಳ್ಕೊಳ್ತೇನೆ. ಯಾಕಂತ ಹೇಳಿ ನಮಗೂ ಇಲ್ಲಿ ಹೊರಗಡೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ನಾನು ಸಹ ಇಲ್ಲೇ ಇದ್ದೇನೆ. ಯಾಕಂತ ಹೇಳಿದ್ರೆ ಇವಳು ತಪ್ಪು ತಿಳ್ಕೊಳ್ತಾಳೆ, ಇವಳು ಸಿಸ್ಟರು ತಪ್ಪು ತಿಳ್ಕೊಳ್ತಾರೆ, ಇವಳು ಭಾವನೂ ತಪ್ಪು ತಿಳ್ಕೊಳ್ತಾರೆ ನನ್ನ ಬಗ್ಗೆ. ಕೆಲವರು ಭಾಳಷ್ಟು ಹೇಳಿದ್ದಾರೆ, ನಾವು ಈ ಒಂದು ಡ್ರೆಜರನ್ನು ತಂದು ನಾಟಕ ಮಾಡಿದ್ದೇವೆ ಅಂತ ತಿಳ್ಕೊಂಡು. ಇವತ್ತು ನಾನು ನದಿಯಲ್ಲಿದ್ದೇನೆ, ನೀರಲ್ಲಿದ್ದೇನೆ. ಇವತ್ತು ಮಹೇಂದ್ರ ಇವರ ಡ್ರೆಜರ್ ಬರೆದಿದ್ರೆ ಮತ್ತು ಈ ಜನ್ಮದಲ್ಲೂ ಅದನ್ನು ನಮ್ಮ ಸಾಧ್ಯ ಮಾಡಿ ನಾವು ಕೈ ಬಿಟ್ಟು ಹೋಗಬೇಕಿತ್ತು. ಸರ್ ಈಗ ಯಾಕಂತ ಹೇಳಿದ್ರೆ ಮೂಳೆ ಸಿಕ್ಕಿದೆಯಲ್ಲ ಸರ್, ಈಗ ಮೂಳೆ ಸಿಕ್ಕಿದೆ, ಮೂಳೆ ಒಂದು ಸಿಕ್ಕಿದೆ. ಮತ್ತು ಡ್ರೈವಿಂಗ್ ಜನನ ಒಳಗೆ ಹೋಗಿದ್ದಾರೆ ಮತ್ತು ಟ್ರೈ ಮಾಡ್ತಾ ಇದ್ದೇವೆ. ನಾವು ಪ್ರಯತ್ನವನ್ನು ಖಂಡಿತ ಮಾಡ್ತೇವೆ. ಒಂದಾನೊಮ್ಮೆ ಇವಳ DNA ಟೆಸ್ಟ್ ಮತ್ತು ಇವರ ತಂದೆಯವರ DNA ಟೆಸ್ಟ್ ಒಂದಾನೊಮ್ಮೆ ಮ್ಯಾಚ್ ಆಗೋದಿದ್ರೆ ನನಗೆ ಗೊತ್ತಿಲ್ಲ ಅವ್ರು ತೆಗೆದಿಟ್ಟಿದ್ದಾರೋ ಏನೋ ಬ್ಲಡ್ ತೆಗೆದಿಟ್ಟಿದ್ದಾರಲ್ಲ. ಬ್ಲಡ್ ಮೊದಲೇ ತೆಗೆದಿಟ್ಟಿದ್ದೇವೆ ಮುಂಜಾಗ್ರತೆಯಾಗಿ. ಅದನ್ನು ಮಾಡಿದರೆ ನನಗೆ 9 ಆಯಿತು, ಈಗ 10 ಆಯಿತು. ಲಾಸ್ಟ್ ಇರೋದು ಒಬ್ಬನೇ ಅಂದರೆ ಲೋಕೇಶ್. ಆದರೆ ಇಲ್ಲಿ ಲೋಕೇಶ್ ಸಿಗ್ಬೋದು, ಜಗನ್ನಾಥ್ ಸಿಗದೇ ಇರಬಹುದು. ಇದು 2 ಥರ. ಆ ಮೂಳೆ ಖಚಿತವಾದರೆ ಮಾತ್ರ ಸಾಧ್ಯ. ಅದಕ್ಕಾಗಿ ಈಗ ಡಾಕ್ಟ್ರ್ ಬಂದಿದ್ದಾರೆ. ಡಾಕ್ಟ್ರ್ ಮುಂದೆನೇ ಡಾಕ್ಟ್ರಿಗೆ ತೋರಿಸ್ತೇನೆ ಆ ಮೂಳೆ. ಇವರೇ ಜಗದೀಶ ಡಾಕ್ಟ್ರ್ ಅಲ್ಲಿ ಹೋಗಿ ಅಲ್ಲಿ ಅವ್ರ ಮೂಳೆ ಒಂದು ತೋರಿಸ್ತಾರೆ ನೋಡಿ, ಅದು ಮನುಷ್ಯಂದ ಏನಂತ ನೋಡಿ. ಇದೇ ಬೋಟ್ನೆ ಅವ್ರಿಗೆ ಡಾಕ್ಟ್ರಿಗೆ ತೋರಿಸಿ, ಡಾಕ್ಟ್ರ್ ಬಂದಿದ್ದಾರೆ. ಅದನ್ನು ನಾವು ತೋರಿಸ್ಕೊಂಡು ಖಚಿತಪಡಿಸ್ಕೊಂಡು ಇವತ್ತು ಎಲ್ಲ ನಮ್ಮ ಪೋರ್ಟ್ ಆಫೀಸರ್ ಸಹ ಇಲ್ಲೇ ಇದ್ದಾರೆ ನೋಡಿ. ಪೋರ್ಟ್ನಿಂದ ಅವರು ಸಹ ಇಲ್ಲೇ ನೀವು ನೋಡಿದ್ರಿ. ನಾವು ಪಾಪ ಲೋಕಲ್ ಮಹೀಂದ್ರದವನಿಗೆ ಮೊನ್ನೆ ತದಡಿಯಿಂದ ಯಾರೋ ಒಬ್ಬರು ಫೋನ್ ಮಾಡಿ ಅವನಿಗೂ ಧಮಕಿ ಕೊಟ್ಟಿದ್ದಾರೆ. ನಾವು ಈಗ ಏನು ಉತ್ತರ ಕೊಡೋದಿಲ್ಲ. ಅದು ಇದೊಂದು ಆಗಲಿ. ಆ ತದಡಿ ಯಾರು ಹುಡುಗ ಇದ್ದಾನಲ್ಲ ಅವನನ್ನು ಕರೆಸಿ ನಾವು ವಿಚಾರಿಸ್ತೀವಿ. ಮತ್ತು ನಮ್ಮ ಬಗ್ಗೆ ಕೆಲವರು ಹೇಳಿದ್ದಾರೆ, ಬೇರೆಯವರು ನಾವು ಒಂದು ಒಳ್ಳೆಯ ಜನ ಅಂತ, ಒಳ್ಳೆ ಡೇರಿಂಗ್ ಬಾದ್ ಅಂತ ತಿಳ್ಕೊಂಡಿದ್ವಿ. ಅವರು ಹೇಳಿದ್ದಾರೆ ಏನು ನಾವು 1,90,00,000 ತಿನ್ನುವಂಥ ಒಂದು. ನಾನು ಇವತ್ತು ಹೇಳ್ತೇನೆ, ನಾನು ಮೊನ್ನೆ ಹೋದಾಗ ಅವಳ ತಾಯಿಯ ಕಣ್ಣೀರನ್ನು ನೋಡಿ 1 ಲಕ್ಷ ನನ್ನ ಸ್ವತಃ ಕೈಯಿಂದ ಕೊಟ್ಟು ಬಂದಿದ್ದೇನೆ. ಯಾಕಂತ ಹೇಳಿದ್ರೆ ನಾವು ಒಂದು ಮನುಷ್ಯತ್ವ ಇಟ್ಕೊಂಡ್ರು, ಮನುಷ್ಯ ಜೀವನವರು. ಆದ್ದರಿಂದ ನಾವು ಇದನ್ನು ನಾವು ಮಾಡಿದ್ದೇವೆ. ಇವಳಿಗೂ ಸಹ ಇವಳ ಸಿಸ್ಟರಿಗೆ ನಾವು ಸಹ ಕಾರವಾರ ಟೂರಿಸಮ್ನಲ್ಲಿ ಜಾಬನ್ನು ಟೆಂಪರರಿ ಕೊಟ್ಟಿದ್ದೇವೆ. ಇವತ್ತು ಹೇಳ್ತೇನೆ, ನಾನು ಸುಳ್ಳು ಯಾಕೆ ಹೇಳಬೇಕು, ದಟ್ ಈಸ್ ಟೆಂಪರರಿ. ಅದನ್ನು ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು DCC ಬ್ಯಾಂಕ್ನಲ್ಲಿ ಅವಳಿಗೆ ಪ್ರಯತ್ನ ಪಡ್ತೇವೆ ಅಂತ ಹೇಳಿದ್ದೇನೆ. ಸರ್ ಕಾರ್ಯಾಚರಣೆ ಸಕ್ಸಸ್ ಆಗಿದೆ ಅಂತಿರಲ್ಲ ಈಗ? ಸಕ್ಸಸ್ ಆಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಡಾಕ್ಟರ್ ನೋಡಿ ಏನಾದರೂ ಹೇಳಿದರೆ ಅದರ ರಿಪ್ಲೈ ಬಂದರೆ ವಿ ವಿಲ್ ಥಿಂಕ್ ಆನ್ ದ್ಯಾಟ್ ಆ್ಯಂಡ್ ವಿ ವಿಲ್ ಕಂಟಿನ್ಯೂ ಇಟ್. ಥ್ಯಾಂಕ್ ಯು. ಹೇಳಿ. ಡಾಕ್ಟರ್ ಜಗದೀಶ್ ತಾಲೂಕಾ ಹೆಲ್ತ್ ಆಫೀಸರ್ ಅಂಕೋಲಾದವರಿಗೆ ನಾನು ಕರೆಸಿದ್ದೆ. ಅವರು ಒಂದು ಖಚಿತಪಡಿಸಿದ್ದಾರೆ ಅಂತ ಹೇಳಿದ್ರೆ ದಟ್ ಬೋನ್ ಈಸ್ ಬಿಲಾಂಗ್ಸ್ ಟು ಅ ಪರ್ಸನ್. ಅಂದರೆ ಅದು ಒಂದು ಮಾನವ ಜಾತಿಯ ಮಾನವನ ಒಂದು 2 ರಿಬ್ ಇರ್ತದೆ ಇಲ್ಲಿ, ಅದರಲ್ಲಿ ಒಂದಂತ ಹೇಳ್ಕೊಂಡು ಅವರು ಖಚಿತಪಡಿಸಿದ್ದಾರೆ. ಅಷ್ಟೇ ದೇವರೇ, ಗಂಗಾ ಮಾತೆಗೆ ನಾವು ಬಬ್ರು ದೇವರಿಗೆ ಕೈ ಮುಗಿದು ಒಂದು ನಮಸ್ಕಾರ ಮಾಡ್ತೇನೆ. ಪಾಪ ಈ ತಂಗಿಯ ಒಂದು ಫಸ್ಟ್ ಆಸೆ ಹಿಡೀಲಿ, ಆಮೇಲೆ ನಾವು ಲೊಕೇಶನ್ ಆಸೆ ಹಿಡಿಯುವಾಗ ನನಗೆ ಮನಸ್ಸುಂಟು. ಓಕೆ ಥ್ಯಾಂಕ್ ಯು.